ರಷ್ಯಾ ಉಕ್ರೇನ್ ನಡುವೆ ತೀವ್ರಗೊಂಡಿರುವಂತಹ ಯುದ್ಧ. ಉಕ್ರೇನ್ನಲ್ಲಿ ಹಡಗಿನ ಮೇಲೆ ರಷ್ಯಾ ಅಟ್ಯಾಕ್. ಉಕ್ರೇನ್ನ ಒಡಿಶಾ ಬಂದರಿನಲ್ಲಿ ಹಡಗಿನ ಮೇಲೆ ದಾಳಿ. ರಷ್ಯಾ ಉಕ್ರೇನ್ ನಡುವಿನ ತೀವ್ರಗೊಂಡಿರುವಂತಹ ಯುದ್ಧ. ಉಕ್ರೇನ್ನಲ್ಲಿ ಹಡಗಿನ ಮೇಲೆ ರಷ್ಯಾ ಅಟ್ಯಾಕ್. ಉಕ್ರೇನ್ ಒಡಿಶಾ ಬಂದರಿನಲ್ಲಿ ಹಡಗಿನ ಮೇಲೆ ದಾಳಿ. ಹಡಗಿನಲ್ಲಿದ್ದಂತಹ 4 ಭಾರತೀಯರ ನಾವಿಕರ ಸಾವು. ಕಾಸರಗೋಡು ಮೂಲದ ವ್ಯಕ್ತಿ ಸೇರಿ 4 ಸಾವು. 26 ವರ್ಷದ ನಾವಿಕ ಅಖಿಲ್ ಜೋಯನ್ ಬಲಿಯಾಗಿದ್ದಾರೆ. ಹಡಗಿನ ಮೇಲಿರುವವರು ತೀವ್ರ ಗಾಳಿ ಅದನ್ನ ಖಂಡನಾರ್ಹ ಅಂತ ಹೇಳಿದ್ದಾರೆ. ಏನಾಯ್ತು ಕತೆ? ರಷ್ಯಾ ಉಕ್ರೇನ್ ನಡುವೆ ತೀವ್ರಗೊಂಡಿದೆ ಒಂದು ಯುದ್ಧ. ಈ ಯುದ್ಧದಲ್ಲಿ ಒಂದು ಅಟ್ಯಾಕ್ ಆಗಿದೆ. ರಷ್ಯಾ ಅಟ್ಯಾಕ್ ಮಾಡಿದೆ. ಉಕ್ರೇನ್ನ ಒಡಿಶಾ ಬಂದರ್ನಲ್ಲಿ ಹಡಗಿನ ಮೇಲೆ ದಾಳಿಯನ್ನು ಮಾಡಿದ್ರು. ಹಡಗಿನಲ್ಲಿರುವಂತಹ 4 ಭಾರತೀಯ ನಾವಿಕರು ಸತ್ತೋದ್ರು. ಏನೋ ಕಾಸರಗೋಡು ಮೂಲದ ವ್ಯಕ್ತಿ ಕೂಡ ಸೇರ್ಕೊಂಡು ಒಬ್ರು ಸಾವನ್ನಪ್ಪಿರುವಂತಹ 4 ಜನ. 26 ವರ್ಷದ ನಾವಿಕ ಅಖಿಲ್ ಜೋಯನ್ ಬಲಿಯಾಗಿದ್ದಾರೆ. ಹಡಗಿನ ಮೇಲಿನ ದಾಳಿ ತೀವ್ರವಾಗಿ ಖಂಡಿಸಿದೆ ಭಾರತ. ಯುದ್ಧದಲ್ಲಿ ಅವ್ರವ್ರು ಹೊಡ್ಕೊಂಡ್ಲಿ ಅದೇನು ಖುಷಿ ಬರುತ್ತೋ ಏನೋ, ಬೇರೆ ದೇಶದ ನಾವಿಕರನ್ನು ಟಾರ್ಗೆಟ್ ಮಾಡೋದು ಏನು ಸಂತೋಷವೋ ಏನೋ ಗೊತ್ತಿಲ್ಲ ನನಗೆ. ಈ ರೀತಿ ಉಕ್ರೇನ್ ಒಡಿಶಾ ಬಂದರಿನಲ್ಲಿ ನಡೆದಿರುವಂತಹ ಘಟನೆ. ಹಡಗಿನ ಮೇಲೆ ದಾಳಿಯಾಗಿದೆ. ನಮ್ಮ 4 ಜನ ನಾವಿಗಳು ತೀರ್ಕೊಂಡಿದ್ದಾರೆ. ಅದು ಖಂಡನೀಯ ಅಂತ ಹೇಳಿದೆ, ಬಟ್ ಸತ್ತವರಿಗೆ ಗೊತ್ತು ಹೆಂಗಿರುತ್ತೆ ಅಂತ.